ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಸೋಮವಾರದ ಸಾಯಂಕಾಲದ ಮಿನಿ ಬ್ಲಾಗ್ ಆಗಿದೆ. ಇವತ್ತು ನನ್ನ ಫ್ರೆಂಡ್ಸ್ ಇಬ್ಬರು ನಮ್ಮ ಮನೆಗೆ ಬಂದಿದ್ರು. ಅವರು ಟ್ರಿಪ್ಗೆ ಹೋಗೋದ್ರಿಂದ ಅವರು ಸ್ಯಾರಿನ ಡ್ರೈಪ್ ಮಾಡಿ ಕೊಡಬೇಕಾಯಿತು. ಸೊ ಪಟಾಪಟ ಅಂತ 3 ಸ್ಯಾರಿನ ಡ್ರೈಪ್ ಮಾಡಿ ಅವ್ರಿಗೆ ಕೊಟ್ಟೆ. ಇನ್ನೊಂದು ಸ್ಯಾರಿ ಬ್ಯಾಲೆನ್ಸ್ ಇತ್ತು, ಅದನ್ನು ನಾಳೆ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಅಂದರು. ಸೊ ಆ ಒಂದು ಸ್ಯಾರಿನ ಯಾವ ಥರ ಡ್ರೈಪ್ ಮಾಡಿದೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ. ಅದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೋಸ್ಕರ. ಏನಂದರೆ ಸೆರಗನ್ನ ಫೋಲ್ಡ್ ಮಾಡಿ ಅದಕ್ಕೆ ಒಂದು ಪಿನ್ ಅಟ್ಯಾಚ್ ಮಾಡಿ ಮಂಚದ ಮೇಲೇ ಆರಾಮಾಗಿ ಬೆಡ್ಗೆ ಆ ಪಿನ್ನ ಸ್ಟಿಕ್ ಮಾಡಿ ಇನ್ನು ಸೆರಗದ ಒಂದು ಪಾರ್ಟ್ ಬರುತ್ತೆ, ಅದನ್ನು ಐರನ್ ಮಾಡ್ಕೋಬೋದು. ಅದು ಐರನ್ ಐರನ್ ಬಾಕ್ಸ್ಗೆ ನಮ್ಮ ಬಾಡಿ ಫುಲ್ ಪ್ರೆಷರ್ ಹಾಕಿದ್ರೆ ಒಂದೇ ಸತ ಐರನ್ ಆಗೋಗುತ್ತೆ. ಪದೇ ಪದೇ ಒಂದೊಂದೇ ಎಳೆನ ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕೂಡ ನಾನು ಏನು ಮುಂದೆ ಬರುವಂಥ ಸೆರಗು ಕೂಡ ನಾನು ಅದೇ ಥರ ಐರನ್ ಮಾಡಿಕೊಂಡೆ. ಎಲ್ಲನೂ ಮಂಚದ ಮೇಲೇ ಇಟ್ಬಿಟ್ಟು ನಿಜ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದಾದಮೇಲೆ ನೆರಿಗೆ ಪಾರ್ಟನ್ನ ಪಿನ್ ಹಾಕಿ ನೆರಿಗೆ ಹಿಡಿದು ಅದನ್ನು ಕೂಡ ಐರನ್ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ. ಏನಂದರೆ ಬೆಡ್ಗೆ ನೀವು ಸೇಫ್ಟಿ ಪಿನ್ನ ಅಟ್ಯಾಚ್ ಮಾಡಿ ಐರನ್ ಮಾಡಿಕೊಂಡ್ರೆ ಗ್ರಿಪ್ ಕೂಡ ತಪ್ಪಾಗಲ್ಲ. ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಕೂಡ ನಾನು ನೋಡಿ ಕಲ್ತಿರೋದು. ಅವರು ಕ್ಲಿಪ್ಗಳನ್ನ ಯೂಸ್ ಮಾಡ್ತಾರೆ, ಆದರೆ ನಾನು ಪಿನ್ನ ಯೂಸ್ ಮಾಡಿದೆ. ಇದು ತುಂಬಾ ಹೆಲ್ಪ್ಫುಲ್ ಆಗಿತ್ತು ನನಗೆ. ನೀವು ಕೂಡ ಈಸಿಯಾಗಿ ಯಾವುದೇ ಫಂಕ್ಷನ್, ಮದುವೆ ಎಲ್ಲೇ ಹೋಗಬೇಕು ಅಂದರೂ ಕೂಡ ಆರಾಮಾಗಿ 2 ನಿಮಿಷಕ್ಕೆ ಇದನ್ನ ವೇರ್ ಮಾಡಿಕೊಂಡು ರೆಡಿಯಾಗಿ ಹೋಗ್ಬೋದು. ತುಂಬ ಟೈಮ್ ಸೇವ್ ಆಗುತ್ತೆ. ಅವರಿಬ್ಬರು ತುಂಬ ಲೈಕ್ ಮಾಡಿದ್ರು. ಸೊ ಇದು ನನ್ನ ಮಂಡೇ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.